ಪುಣ್ಯಭೂಮಿ ಮದ್ದೂರು, ಪುಣ್ಯಭೂಮಿ ಮಂಡ್ಯ. ಆ ಮಣ್ಣಿನ ಸೊಗಡಿನಿಂದ ಎದ್ದು ಬಂದವನು ನಾನು. ನನ್ನಲ್ಲಿ ಏನಾದರೂ ಗುಣಗಳನ್ನು ನೀವು ನೋಡಿದರೆ ಅವುಗಳೆಲ್ಲವೂ ಕೂಡ ನಮ್ಮ ತಂದೆಯವರಿಗೆ ಸೇರಿದಂಥ ಗುಣಗಳು. ಅವ ಗುಣಗಳು ಏನಾದರೂ ನಿಮಗೆ ಕಣ್ಣಿಗೆ ಕಂಡ್ರೆ ಅದು ಕೃಷ್ಣನ ಪಾಲಿಗೆ ಸೇರಿದಂಥ ಅವ ಗುಣಗಳು ಹಾಗೆ ಅಂತೇಳಿ. ಮದ್ದೂರಿನ ಜನ, ಮಂಡ್ಯದ ಜನ ನನಗೆ ಹಲವಾರು ಅವಕಾಶಗಳನ್ನು ಕೊಟ್ಟರು. 60ರ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿಗೆ ವಿರುದ್ಧವಾಗಿ ಸೆಣಸಾಡಬಲ್ಲಂಥ ಶಕ್ತಿಯನ್ನು ಕೊಟ್ಟಂಥವರು ಮದ್ದೂರಿನ ಜನಗಳು. ನನಗೆ ಮದ್ದೂರು ರಾಜಕಾರಣದಲ್ಲಿ ಆಶ್ರಯ ಕೊಡ್ತು, ಪುರಸ್ಕಾರ ಕೊಡ್ತು, ಪುಷ್ಟಿ ಕೊಡ್ತು, ಉತ್ತೇಜನ ಕೊಡ್ತು. ಒಬ್ಬ ಮನುಷ್ಯನ ನಾಯಕತ್ವ ಯಾವಾಗ ಪ್ರೂವ್ ಆಗ್ತಕ್ಕಂಥದ್ದು, ಯಾವಾಗ ಚಾಲೆಂಜಸ್ ಬರ್ತವೆ, ಸವಾಲುಗಳು ಬರ್ತವೆ. ಇಟ್ ಈಸ್ ದಿ ಚಾಲೆಂಜಸ್ ದಟ್ ಎ ಮ್ಯಾನ್ ಫೇಸಸ್ ದಟ್ ಮೇಕ್ಸ್ ಹಿಮ್ ಎ ಲೀಡರ್. ಈ ಸವಾಲುಗಳೇ ಒಬ್ಬ ಮನುಷ್ಯನನ್ನು ಒಬ್ಬ ನಾಯಕನನ್ನಾಗಿ ಮಾಡುತ್ತೆ ಅಂತ.